ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ನೀವು ನನ್ನ ಈ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ 5th ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ಈಗ ಒಂದು ಅಲ್ಟ್ರಾಸೌಂಡ್ ಕೂಡ ಆಯಿತು. 18 ವೀಕ್ಸಿಂದ 22 ವೀಕ್ಸ್ ಒಳಗಡೆ ಮಾಡೋವಂಥ ಅಲ್ಟ್ರಾಸೌಂಡ್ ಇದು. ಈ ಅಲ್ಟ್ರಾಸೌಂಡ್ ಬಂದು ಅನಾಟಮಿ ಸ್ಕ್ಯಾನ್ ಅಥವಾ ಅನಾಮಲಿ ಸ್ಕ್ಯಾನ್ ಅಂತಲೂ ಹೇಳ್ತಾರೆ. ಇಂಡಿಯಾದಲ್ಲೆಲ್ಲ ಆಗಿದ್ರೆ ಇದು 3ನೇ ಸ್ಕ್ಯಾನ್ ಅಂತ ಆಗಿರ್ತಾ ಇತ್ತು. ಬಟ್ ಇಲ್ಲಿ ನಮಗೆ ಇದೇ ಜಸ್ಟ್ ಸೆಕೆಂಡ್ ಸ್ಕ್ಯಾನ್ ಮತ್ತು ಲಾಸ್ಟ್ ಸ್ಕ್ಯಾನಿಂಗ್ ಅಂತ ಆಗಿರುತ್ತೆ. ಯಾಕೆಂದರೆ ಫಸ್ಟ್ ಸ್ಕ್ಯಾನಿಂಗ್ ಬಂದುಬಿಟ್ಟು ನಮಗೆ ಅದೇ ಬೇಬಿ ಹಾರ್ಟ್ ಬೀಟ್ ಎಲ್ಲನೂ ಚೆಕ್ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು 8th ವೀಕ್ ಅಥವಾ 9th ವೀಕಲ್ಲಿ ಮಾಡ್ತಾರೆ. ಸೊ ನಾವು ಕೂಡ ಲಾಸ್ಟ್ ಬೇಬಿನ ನೋಡಿದ್ದು 9th ವೀಕಲ್ಲಿ. ಅವತ್ತು ಜಸ್ಟ್ ನಮಗೆ ಹಾರ್ಟ್ ಬೀಟ್ ಎಲ್ಲನೂ ಇದೆ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿದ್ದು ಆ ಸ್ಕ್ಯಾನಿಂಗಲ್ಲಿ. ಬಟ್ ಇವಾಗ ಬೇಬಿದು ಗ್ರೋತ್ ಎಲ್ಲನೂ ಆಗಿರುತ್ತೆ. ಸೊ ಹೆಸರೇ ಹೇಳೋ ಹಾಗೆ ಅನಾಟಮಿ ಸ್ಕ್ಯಾನ್ ಅಂದರೆ ಬಾಡಿನಲ್ಲಿ ಇರೋಂಥ ಪ್ರತಿಯೊಂದು ಪಾರ್ಟ್ಸ್ನೂ ಕೂಡ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಈ ಸ್ಕ್ಯಾನಿಂಗ್ ಬಂದು ಆಲ್ಮೋಸ್ಟ್ 1 ಅವರ್ ತನಕನೂ ಆಗ್ಬೋದು. ಸೊ ಇಷ್ಟೊಂದು 1 ಅವರ್ ಸ್ಕ್ಯಾನ್ ಅಂದರೆ ಏನೆಲ್ಲ ಚೆಕ್ ಮಾಡ್ತಾರೆ ಇದರಲ್ಲಿ ಅಂದರೆ ಹೆಡ್ ಟು ಟೋ ಪ್ರತಿಯೊಂದು ಬಾಡಿ ಪಾರ್ಟ್ಸ್ನೂ ಡೀಟೇಲಾಗಿ ಚೆಕ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಏನಾದರೂ ಒಂದು ಅಬ್ನಾರ್ಮಲಿಟೀಸ್ ಅಂತ ಏನಾದರೂ ಈ ಒಂದು ಸ್ಟೇಜಲ್ಲಿ ಗೊತ್ತಾದರೆ ಅದಕ್ಕೆ ಏನು ಸೊಲ್ಯೂಷನ್ ಇದೆ, ಮುಂದೆ ಅದನ್ನು ನೆಕ್ಸ್ಟ್ ಇನ್ಯಾರ್ದಾದ್ರೂ ಬೇರೆ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂತಲೇ ಈ ಒಂದು ಸ್ಕ್ಯಾನಿಂಗ್ನ ಈ ಮಂತಲ್ಲಿ ಮಾಡ್ತಾರೆ. ಮತ್ತು ಇಂಡಿಯಾದಲ್ಲಿ ಮತ್ತು ಬೇರೆ ಕಂಟ್ರೀಸ್ನಲ್ಲೆಲ್ಲನೂ ಮಗುವಿನ ಜೆಂಡರ್ ಹೇಳಲ್ಲ, ಫೀಟಸ್ದು ಜೆಂಡರ್ನ ಡಾಕ್ಟರ್ಸ್ ಕೂಡ ಹೇಳಬಾರ್ದು, ಹಾಗೆಯೇ ನಾವು ಕೂಡ ಕೇಳಬಾರ್ದು, ತಪ್ಪಾಗುತ್ತೆ. ಬಟ್ ಇಲ್ಲಿ ನಮಗೆ ಜೆಂಡರ್ ಎಲ್ಲನೂ ತಿಳಿಸ್ತಾರೆ. ಸೊ ನಮಗೆ ಜೆಂಡರ್ ಗೊತ್ತಾಯ್ತಾ ಇಲ್ವಾ ಅದನ್ನೆಲ್ಲನೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಈ ಸ್ಕ್ಯಾನಿಂಗಲ್ಲಿ ಏನೆಲ್ಲ ನೋಡ್ತಾರೆ ಅಂದರೆ ನಮಗೆ ಫೇಸ್ ತೋರಿಸ್ತಾರೆ, ನೋಸು, ಐಸು, ಇಯರ್ಸು ಇದೆಲ್ಲ ತೋರಿಸ್ತಾರೆ. ಮತ್ತು ಕೆಲವೊಂದು ಮಕ್ಕಳು ಸ್ಮೈಲ್ ಮಾಡ್ತಾ ಇರುತ್ತೆ. ಸೊ ಅದು ಒಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ನಮಗೆ ಬೇಬಿನ ನೋಡಿದಾಗ ಅಷ್ಟೆಲ್ಲನೂ ಗೊತ್ತಾಗಿಲ್ಲ. ಮತ್ತು ಸ್ಪೈನಲ್ ಕಾರ್ಡು, ಅಬ್ಡಮೆನ್ನು, ಆಮೇಲಿಂದ ಫಿಂಗರ್ಸ್ನೂ ಅವರು ಹೇಳ್ತಾರೆ 10 ಫಿಂಗರ್ಸ್ ಇದೆ ಅಂದ್ಬಿಟ್ಟು. ಅದೆಲ್ಲನೂ ಕನ್ಫರ್ಮ್ ಮಾಡಿದ್ರು, ಒಂಥರ ರಿಲೀಫ್ ಅನ್ನಿಸ್ತು. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಅವರು ಎಲ್ಲ ತೋರಿಸ್ಬೇಕಾದ್ರೆ ಇದೊಂದು ಕಾಣಿಸ್ಲಿಲ್ವಲ್ಲ ಕರೆಕ್ಟಾಗಿ ಅಂತಂದ್ಬಿಟ್ಟು ಸ್ವಲ್ಪ ಒಂಥರ ಟೆನ್ಷನ್ ಅನ್ನಿಸ್ತಾ ಇತ್ತು. ಬಟ್ ಲಕ್ಕಿಲಿ ಎಲ್ಲನೂ ಕರೆಕ್ಟಾಗಿತ್ತು. ಸೊ ಇದಿಷ್ಟು ಬಾಡಿ ಪಾರ್ಟ್ಸ್ ಎಲ್ಲನೂ ಚೆಕ್ ಮಾಡ್ತಾರೆ ಡೀಟೇಲಾಗಿ. ಅದರಲ್ಲಿ ಅವ್ರಿಗೇನಾದರೂ ಇದ್ರೂ ಕೂಡ ನಮಗೆ ಅಲ್ಟ್ರಾಸೌಂಡ್ ಟೆಕ್ನಿಷಿಯನ್ ಏನಿದ್ದಾರೆ ಅವರು ಕರೆಕ್ಟಾಗಿ ಎಲ್ಲ ಹೇಳೋದಿಲ್ಲ. ಮೇ ಬಿ ನೀವು ಡಾಕ್ಟ್ರ್ ಹತ್ರ ಅವರೇ ಹೇಳ್ತಾರೆ, ನೀವು ಡಾಕ್ಟ್ರ್ ಹತ್ರನೇ ಕೇಳಬೇಕಾಗುತ್ತೆ, ಅವರೇ ರಿಪೋರ್ಟ್ಸ್ನ ರಿವ್ಯೂ ಮಾಡೋದು ಫೈನಲ್ ಆಗಿ ಅಂತಂದ್ಬಿಟ್ಟು ಹೇಳ್ತಾರೆ. ಎವ್ರಿಥಿಂಗ್ ಲುಕ್ಸ್ ನಾರ್ಮಲ್, ಬಟ್ ಸ್ಟಿಲ್ ಡಾಕ್ಟರ್ ನಿಮಗೆ ಕನ್ಫರ್ಮ್ ಮಾಡ್ತಾರೆ ಇದ್ರ ಬಗ್ಗೆ ಅಂದ್ಬಿಟ್ಟು. ಸೊ ಬೇಬಿದು ಎಲ್ಲ ಪಾರ್ಟ್ಸ್ನೂ ಡೀಟೇಲಾಗಿ ಅವರು ನೋಡಿದ್ಮೇಲೆ ನೆಕ್ಸ್ಟ್ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ಎಲ್ಲ ಹೇಗಿದೆ. ಸೊ ಮೊದಲಿಂದಾನೇ ಆಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲ ಕಡಿಮೆ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು. ಮತ್ತು ಬೇಬಿ ಪೊಸಿಷನ್ ಯಾವ ರೀತಿ ಇದೆ ಅದನ್ನೆಲ್ಲನೂ ಹೇಳ್ತಾರೆ. ಆ್ಯಕ್ಚುಲಿ ನನಗೆ ಈಗ ಕರೆಂಟ್ಲಿ ಬೇಬಿ ಪೊಸಿಷನ್ ಬಂದು ಬ್ರೀಚ್ ಪೊಸಿಷನಲ್ಲಿದೆ. ಬಟ್ ಆಮೇಲಿಂದ ಡಾಕ್ಟರ್ ಹೇಳಿದ್ರು ಅದು ಇನ್ನೂ ತುಂಬಾ ಟೈಮ್ ಇದೆ ನಿಮ್ಮ ಡ್ಯೂ ಡೇಟ್ಗೆ. ಸೊ ಆಬ್ವಿಯಸ್ಲಿ ಅದರಲ್ಲಿ ಖಂಡಿತ ಚೇಂಜಸ್ ಅಂತೂ ಇರುತ್ತೆ. ಅಥವಾ ಏನಾದರೂ ಸ್ವಲ್ಪ ಮತ್ತೆ ಡೌಟ್ ಇದ್ದರೆ ನಮಗೆ ಮತ್ತೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡ್ಕೋಬೋದು ಡ್ಯೂ ಡೇಟ್ಗೆ ಹತ್ತಿರದಲ್ಲಿ ಅಂತ ಹೇಳಿದ್ದಾರೆ. ಬಟ್ ಈ ಟೈಮ್ನಲ್ಲಿ ಬೇಬಿ ಪೊಸಿಷನ್ ಯಾವ ರೀತಿ ಇದೆ ಅನ್ನೋದು ಅಷ್ಟೊಂದು ಮ್ಯಾಟರ್ ಆಗಲ್ಲ ಅಂತಲೇ ಅವರು ಕೂಡ ಹೇಳಿದ್ದು. ಈಗ ನೆಕ್ಸ್ಟ್ ಪಾರ್ಟ್ ಬಂದು ಬೇಬಿದು ಜೆಂಡರ್ನ ನಾವು ತಿಳ್ಕೊಬೇಕಾ ಇಲ್ವಾ ಅಂತಂದ್ಬಿಟ್ಟು ಅವರು ಫಸ್ಟೇ ನಮ್ಮನ್ನ ಕೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ಕೇಳೋ ಮೊದಲನೇ ಕ್ವೆಶನ್, ಫಸ್ಟ್ ಹೋಗಿದ ತಕ್ಷಣ ನಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕೇಳಿ ನಮ್ಮದು ಕನ್ಫರ್ಮ್ ಮಾಡ್ತಾರೆ. ಆಮೇಲಿಂದ ನೆಕ್ಸ್ಟ್ ಕ್ವೆಶನ್ ಅವ್ರು ಕೇಳಿದ್ದೇನೆ, ನಿಮಗೆ ಬೇಬಿದು ಜೆಂಡರ್ ಗೊತ್ತಾಗಬೇಕಾ ಅಥವಾ ಬೇಡವಾ ಅಂತ. ಸೊ ಈ ಸಲ ಈ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ನಾವು ತಿಳ್ಕೊಳ್ಳೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಯಾಕೆಂದರೆ ಜಾನ್ವಿಕನ್ನ ಪ್ರೆಗ್ನೆನ್ಸಿನಲ್ಲಿ ನಾವು ಈ 5th ಮಂತ್ ಸ್ಕ್ಯಾನಿಂಗ್ಗೆ ಅಂತ ಹೋದಾಗ ಅವಳದು ಪೊಸಿಷನ್ ಅಷ್ಟು ಕರೆಕ್ಟಾಗಿರಲಿಲ್ಲ ಜೆಂಡರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ. ಸೊ ತುಂಬ ಹೊತ್ತು ಟ್ರೈ ಮಾಡಿ ಅವ್ರು ಹೇಳಿದ್ರು, ಮೇ ಬಿ ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಟಿಲ್ 70% ಹೇಳ್ತೀನಿ ಇದು ಗರ್ಲ್ ಅಂತಲೇ ಹೇಳ್ತೀನಿ ಅಂತ. ಬಟ್ ನಮಗೆ ಅಷ್ಟು
100% ಆಗಿ ಅವ್ರು ಹೇಳಲಿಲ್ಲ ಯಾವ ಜೆಂಡರು ಅಂತಂದ್ಬಿಟ್ಟು. ಬೇಕಿದ್ರೆ ಇನ್ನೊಂದು ಸ್ಕ್ಯಾನು ಮಾಡಿಸಿ ಅಂತ ಹೇಳಿದ್ರು. ಬಟ್ ಪದೇ ಪದೇ ಏನಕ್ಕೆ ಸ್ಕ್ಯಾನಿಂಗ್ ಅಂತಂದ್ಬಿಟ್ಟು ನಾವು ಮಾಡಿಸ್ಲಿಲ್ಲ. ಅದಕ್ಕೆ ಇವಾಗ ಈ ಕನ್ಫ್ಯೂಷನ್ ಎಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ನಾವು ಈ ಸಲ ತಿಳ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಏನಕ್ಕೆ ಜೆಂಡರ್ನ ಹೇಳ್ತಾರೆ ಈ ಥರ ಸ್ಕ್ಯಾನಿಂಗ್ನಲ್ಲಿ ಅಂದರೆ, ಯೂಶಲಿ ಸ್ವಲ್ಪ ಪೇರೆಂಟ್ಸ್ಗೆ ಮೊದಲೇ ಪ್ರಿಪೇರ್ ಆಗೋದಕ್ಕೆ ಅಂತಂದ್ಬಿಟ್ಟು ಜೆಂಡರ್ನ ತಿಳಿಸ್ತಾರೆ. ಯಾಕೆಂದರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರೇ ಒಂದೊಂದು ಸಲ ಮಗುನ ನೋಡ್ಕೋಬೇಕಾಗಿ ಬರುತ್ತೆ. ಯಾರೂ ಫ್ಯಾಮಿಲಿಯಿಂದ ಏನೋ ಅಷ್ಟು ಹೆಲ್ಪ್ ಇರೋದಿಲ್ಲ. ಸೊ ಅವರು ಮಗುಗೆ ಬೇಕಾಗಿರೋಂಥ ಶಾಪಿಂಗ್ ಎಲ್ಲ ಏನಿದೆ ಅದನ್ನು ಮೊದಲೇ ಮಾಡ್ಕೋಬೋದು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಇಲ್ಲಿ ಜೆಂಡರ್ ರಿವೀಲ್ ಪಾರ್ಟೀಸ್ ಅಂತ ತುಂಬಾ ಮಾಡ್ತಾರೆ. ನೀವು ಆಲ್ರೆಡಿ ಸೋಷಲ್ ಮೀಡ್ಯಾದಲ್ಲೆಲ್ಲ ತುಂಬ ಜನ ನೋಡಿರ್ತೀರ ಜೆಂಡರ್ ರಿವೀಲ್ ಪಾರ್ಟಿ ಎಲ್ಲ ಯಾವ ರೀತಿ ಮಾಡ್ತಾರೆ. ಬ್ಲೂ ಆ್ಯಂಡ್ ಪಿಂಕ್ ಅಂದ್ಬಿಟ್ಟು ಇರುತ್ತೆ. ಸೊ ಕೇಕಲ್ಲಿ ಈ ಥರ ಜೆಂಡರ್ ರಿವೀಲ್ ಮಾಡ್ತಾರೆ. ಪಿಂಕ್ ಅಥವಾ ಬ್ಲೂನಲ್ಲಿ ಮಾಡಿಸಿರ್ತಾರೆ. ಬಲೂನ್ ಪಾಪ್ ಮಾಡೋದು, ಈ ರೀತಿ ಎಲ್ಲನೂ ಜೆಂಡರ್ ರಿವೀಲ್ ಪಾರ್ಟೀಸ್ ಎಲ್ಲನೂ ಮಾಡ್ತಾರೆ. ಹಾಗೆಯೇ ಹೆಸರು ಕೂಡ ಅವರು ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಮೊದಲೇ ಈ ಥರ ಜೆಂಡರ್ನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಇಲ್ಲಿ ನಾವು ಇಂಡಿಯಾದಲ್ಲಿ ಮಗು ಹುಟ್ಟೋದಕ್ಕೂ ಮೊದಲೇ ಬಟ್ಟೆ ಎಲ್ಲ ಅಷ್ಟೊಂದು ಜಾಸ್ತಿ ನಾವು ತಗೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಇದ್ದಿದ್ರೆ ಏನೂ ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನಾವು ಇಲ್ಲಿ ಲಾಸ್ಟ್ ಟೈಮ್ ಜಾನ್ವಿಕನ್ಗೆ ತೊಗೊಂಡಿದ್ವಿ. ಬಟ್ ಇನ್ ಜನರಲ್ ಆಗಿ ಹೇಳೋದಾದರೆ ನಾವು ಅಷ್ಟೊಂದು ಮಗು ಹುಟ್ಟೋದಕ್ಕೂ ಮೊದಲೇ ಪ್ರಿಪ್ರೇಷನ್ಸ್ ಎಲ್ಲನೂ ನಾವು ಅಷ್ಟೊಂದು ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಜೆಂಡರ್ ರಿವೀಲ್ ಪಾರ್ಟಿ ಏನು ಮಾಡುವಂಥ ಪ್ಲ್ಯಾನ್ಸ್ ನಮಗೇನಿರಲಿಲ್ಲ. ಹಾಗೆ ಹೆಸರು ಕೂಡ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ಹೇಳಿದೆ ಅಲ್ವಾ, ಜೆಂಡರ್ ಗೊತ್ತಾದರೆ. ಬಟ್ ನಾವು ಜೆಂಡರ್ ಗೊತ್ತಾಗಿ ಹೆಸರು ಸೆಲೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾವು ಅವತ್ತಿನ ದಿನ ಮಗು ಹುಟ್ಟಿದ ಮೇಲೆ ಟೈಮಿಂಗ್ಸ್ನ ನೋಡಿಬಿಟ್ಟು ಆ ಟೈಮ್ಗೆ ಯಾವ ನಕ್ಷತ್ರ ಬರುತ್ತೆ, ಯಾವ ಅಕ್ಷರ ಬರುತ್ತೆ, ಆ ಅಕ್ಷರದಿಂದನೇ ಹೆಸರಿಡೋದು. ಸೊ ಅದನ್ನು ನಾವು ಫಾಲೋ ಮಾಡೋದ್ರಿಂದ ನಮಗೆ ಹೆಸರು ಕೂಡ ಮೊದಲೇ ಡಿಸೈಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದೇನು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಜೆಂಡರ್ ನ್ಯೂಟ್ರಲ್ ಕ್ಲೋತ್ಸ್ ಅಂತ ಸಿಗುತ್ತೆ. ಲಾಸ್ಟ್ ಟೈಮ್ ಜಾನ್ವಿಕನ್ಗೂ ನಾವು ಹಾಗೆ ತೊಗೊಂಡಿದ್ವಿ. ಸೊ ಡೆಲಿವರಿ ಆದಮೇಲಿಂದ ಆಲ್ಮೋಸ್ಟ್ ಹಾಸ್ಪಿಟ್ಲಲ್ಲಿ 2 days ನಮಗೆ ಟೈಮ್ ಇರುತ್ತೆ. ಮನೆಗೆ ಬರಬೇಕಾದ್ರೆ ಒಂದು ಔಟ್ಫಿಟ್ ಚೆನ್ನಾಗಿರೋದನ್ನು ಹಾಕಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ನಂದು ಡಿಸ್ಚಾರ್ಜ್ ಆಗೋದು ಹಿಂದಿನ ದಿನ ಹಸ್ಬೆಂಡ್ ಹೋಗಿ ಅವಳಿಗೆ ಒಂದು ಡ್ರೆಸ್ನ ತೊಗೊಂಡು ಬಂದರು. ತುಂಬಾ ಪ್ರೆಟಿಯಾಗಿತ್ತು ಆ ಡ್ರೆಸ್ಸು. ಆ ಥರನೇ ನಾವು ಹೆಸರು ಕೂಡ ಹಾಸ್ಪಿಟ್ಲಲ್ಲಿ ಇದ್ದಾಗಲೇ ನಾವು ಡಿಸೈಡ್ ಮಾಡಿದ್ದು. ಯಾಕೆಂದರೆ ನಾನು ಮೊದಲೆಲ್ಲನೂ ಬರೆದಿಟ್ಕೋತಾ ಇದ್ದೆ. ಸಪೋಸ್ ಈ ಡೇ ನನ್ನ ಡ್ಯೂ ಡೇಟ್ಗೆ ಹತ್ತಿರ ಹೋಗ್ತಿದ್ದಾಗೇ ಪ್ರತಿಯೊಂದು ದಿನದಲ್ಲಿ ಯಾವ್ಯಾವ ನಕ್ಷತ್ರ ಬರುತ್ತೆ, ಆ ನಕ್ಷತ್ರದಿಂದ ಬರೋವಂಥ ಅಕ್ಷರಗಳೇನು, ಸೊ ಆ ಅಕ್ಷರದಲ್ಲಿ ಹುಡುಗ ಆದರೆ ಹುಡುಗಿ ಆದರೆ ಯಾವುದು ಅಂದ್ಬಿಟ್ಟು ಹೆಸರುಗಳೆಲ್ಲ ಬರೆದಿಟ್ಕೋತಾ ಇದ್ದೆ. ಬಟ್ ಈ ಸಲ ನಾನು ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹಾಸ್ಪಿಟ್ಲಲ್ಲೇ ಟೈಮ್ ಇರುತ್ತೆ. ಆಗಲೇ ನಾವು ಇದ್ರ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡ್ಬೋದು. ಹಾಸ್ಪಿಟ್ಲಿಂದ ಹೊರಡೋದಕ್ಕೂ ಮೊದಲು ನಾವು ಬೇಬಿದು ನೇಮ್ನ ಕೊಡಲೇಬೇಕಾಗುತ್ತೆ ಡಿಸ್ಚಾರ್ಜ್ ಮಾಡೋದಕ್ಕೂ ಮೊದಲು. ಅದಕ್ಕೋಸ್ಕರನಾದರೂ ನಾವು ಹೆಸರನ್ನ ಅಲ್ಲಿ 1-2 ದಿನ ಟೈಮ್ ಇರುತ್ತಲ್ವ ಹಾಸ್ಪಿಟಲ್ನಲ್ಲಿ, ಆವಾಗ ಡಿಸೈಡ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಈ ಎಲ್ಲ ರೀಸನ್ಸ್ ಇದೆ ಜೆಂಡರ್ ತಿಳ್ಕೊಳ್ದೇ ಇರೋದಕ್ಕೆ. ಹಾಗೆಯೇ ಒಂದು ಕ್ಯೂರಿಯಾಸಿಟಿ ಇದ್ರೇ ಚೆನ್ನಾಗಿರುತ್ತಲ್ವ ಯಾವುದಿರ್ಬೋದು ಅಂತಂದ್ಬಿಟ್ಟು. ಸೊ ಮೇ ಬಿ ನೀವು ಕಾಮೆಂಟ್ಸ್ನಲ್ಲಿ ತಿಳಿಸಿ ಯಾವುದಿರ್ಬೋದು ಅಂತಂದ್ಬಿಟ್ಟು. ಸೊ ಈಗ ಡೆಲಿವರಿ ಆಗಿದ್ದ ದಿನವೇ ಯಾವ ಜೆಂಡರ್ ಅಂತ ನಮಗೆ ಗೊತ್ತಾಗೋದು. ಮತ್ತು ಇಲ್ಲಿ ನಾವೇನಾದರೂ ಸಪೋಸ್ ಸರ್ಪ್ರೈಸ್ ಆಗಿ ನಮಗೆ ಜೆಂಡರ್ ಯಾವುದು ಅನ್ನೋದು ನಮಗೆ ಸರ್ಪ್ರೈಸ್ ಆಗಿರಬೇಕು ಅಂದರೆ ಅವರು ಅಲ್ಟ್ರಾಸೌಂಡ್ ಮಾಡಬೇಕಾದ್ರೇ ಅವರು ಸಪ್ರೇಟ್ ಒಂದು ಎನ್ವೆಲಪ್ಪಲ್ಲಿ ಬರೆದ್ಬಿಟ್ಟು ಕೊಡ್ತಾರೆ. ಅದನ್ನು ನಾವು ಬೇಕಾದರೆ ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿದ್ದರೆ ಅವ್ರಿಗೆ ಕೊಡ್ಬೋದು. ಅವರು ನಮಗೆ ಸರ್ಪ್ರೈಸ್ ಆಗಿ ಜೆಂಡರ್ ರಿವೀಲ್ ಪಾರ್ಟಿನ ಆರ್ಗನೈಸ್ ಮಾಡ್ತಾರೆ. ಸೊ ಅವರು ಅರೇಂಜ್ ಮಾಡಿದಾಗ ಮೇ ಬಿ ನಾನು ಆಗಲೇ ಹೇಳಿದಾಗೆ ಈ ಬಲೂನ್ ಪಾಪ್ ಮಾಡೋದಿರ್ಬೋದು ಅಥವಾ ಕೇಕ್ ಕಟ್ ಮಾಡೋದ್ರಲ್ಲಿ ನಮಗೆ ಜೆಂಡರ್ ಗೊತ್ತಾಗ್ಬೋದು. ಅದೇ ವೇಸ್ ಇದೆ ಜೆಂಡರ್ ರಿವೀಲ್ ಪಾರ್ಟಿ ಅಂತ ಮಾಡೋದಕ್ಕೆ. ಸೊ ಸದ್ಯಕ್ಕೆ ನಮಗೆ ಆ ಜೆಂಡರ್ ರಿವೀಲ್ ಪಾರ್ಟಿ ಮಾಡೋವಂಥ ಏನು ಪ್ಲ್ಯಾನ್ಸು ಕೂಡ ಇರಲಿಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಆನ್ವೆಲಪ್ ಕೂಡ ತೊಗೊಳ್ಳಿಲ್ಲ. ಜಸ್ಟ್ ಬೇಬಿ ಪಿಕ್ಚರ್ಸ್ ಏನಿತ್ತು ಅದನ್ನು ಮಾತ್ರನೇ ನಾವು ತಗೊಂಡು ಬಂದ್ವಿ. ಬೇಬಿ ಶವರ್ ಮಾಡ್ಕೋತೀವ ಇಲ್ವಾ ಅಂತಂದ್ಬಿಟ್ಟು. ಯಾಕೆಂದರೆ ಕೆಲವೊಂದು ಕಡೆ 5ನೇ ತಿಂಗಳಲ್ಲೂ ಕೂಡ ಸೀಮಂತನ ಮಾಡ್ತಾರೆ, ಅಥವಾ 8 ತಿಂಗಳು ತುಂಬಿ 9ನೇ ತಿಂಗಳಲ್ಲಿ ಮಾಡ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಲಾಸ್ಟ್ ಟೈಮ್ ಕೂಡ ಸೀಮಂತ ಮಾಡಿರಲಿಲ್ಲ.
ಹಾಗೆಯೇ ಈ ಸಲ ಮಾಡ್ಕೋತೀವ ಇಲ್ವಾ ಅಂತಲೂ ಐಡಿಯಾ ಇಲ್ಲ. ಯಾಕೆಂದರೆ ಕೆಲವೊಂದು ಫ್ಯಾಮಿಲೀಸಲ್ಲಿ ಜಸ್ಟ್ ಮೊದಲನೇ ಮಗುಗೆ ಮಾತ್ರನೇ ಸೀಮಂತ ಮಾಡ್ತಾರೆ, ಎರಡನೇ ಮಕ್ಕಳಿಗೆಲ್ಲ ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ಖಂಡಿತ ಶೇರ್ ಮಾಡ್ತೀನಿ, ಅದನ್ನು ಕೂಡ ಮುಂದೆ ಬರೋವಂಥ ವ್ಲಾಗ್ಸ್ನಲ್ಲಿ. ಈ ಒಂದು ಸ್ಕ್ಯಾನಿಂಗ್ 1 ಅವರ್ ಎಲ್ಲ ಆದಮೇಲಿಂದ ನಮಗೆ ನೆಕ್ಸ್ಟ್ ಡಾಕ್ಟರ್ ಅಪಾಯಿಂಟ್ಮೆಂಟಲ್ಲಿ ನಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಹಾಗೆಯೇ ಅವರು ಕೂಡ ನಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾರೆ. ನಾನು ಅವತ್ತು ಸ್ಕ್ಯಾನಿಂಗ್ ದಿನ ತಗೊಂಡಿದ್ದಂಥ ಅಪಾಯಿಂಟ್ಮೆಂಟ್ ಬಂತು ಮಿಡ್ವೈಫ್ ಅವರ ಅಪಾಯಿಂಟ್ಮೆಂಟ್ ಆಗಿತ್ತು. ಸೊ ಮಿಡ್ವೈಫ್ ಅವರು ಅವ್ರಿಗೆ ಡಾಕ್ಟರಷ್ಟು ಕ್ವಾಲಿಫಿಕೇಷನ್ ಇಲ್ಲದೇ ಇರೋಂಥ ಕಾರಣದಿಂದ ಅವ್ರು ಹೇಳಿದ್ರು, ನಮಗೆ ರಿವ್ಯೂ ಮಾಡಿ ಏನು ಹೇಳೋದಕ್ಕಾಗೋದಿಲ್ಲ, ನಿಮ್ಮ ಡಾಕ್ಟರ್ ಪ್ರೀವಿಯಸ್ ಆಗಿ ಯಾರು ನೋಡಿದ್ರು ಅವರೇ ಅದನ್ನು ನೋಡಿಬಿಟ್ಟು ನಿಮಗೆ ರಿಪೋರ್ಟ್ಸ್ಗೆಲ್ಲನೂ ಆನ್ಸರ್ ಮಾಡ್ತಾರೆ, ಎವ್ರಿಥಿಂಗ್ ಇಸ್ ನಾರ್ಮಲ್ ಅಥವಾ ಏನು ಕನ್ಸರ್ನ್ಸ್ ಇದೆಯಾ ಅಂದ್ಬಿಟ್ಟು ಅಂತ. ಸೊ ನಾವು ಕೂಡ ಆ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದು ವೇಟ್ ಮಾಡ್ತಾಯಿದ್ವಿ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ. ಸೊ ಡಾಕ್ಟರ್ ಆಮೇಲಿಂದ ನಮಗೆ ಮೆಸೇಜ್ ಮಾಡಿದ್ರು, ಎವ್ರಿಥಿಂಗ್ ಲುಕ್ಸ್ ನಾರ್ಮಲ್, ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು. ಸೊ ಇಷ್ಟೂ ಈ 5th ಮಂತ್ನ ಅಪ್ಡೇಟು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.